ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲಿಷ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಅಡುಗೆ ಮನೆಯಲ್ಲಿ ಬಳಸುವಂತಹ ಪ್ರಮುಖವಾದ 25 ಇಂಗ್ಲಿಷ್ ವಾಕ್ಯಗಳ ಅಭ್ಯಾಸ ಮಾಡ್ತೀವಿ. ಮೊದಲ ವಾಕ್ಯ ಈ ರೀತಿ ಇದೆ: ಹಾಲು ಬಿಸಿ ಮಾಡು. ಹಾಲನ್ನು ಬಿಸಿ ಮಾಡು ಅಥವಾ ಹಾಲು ಕಾಯಿಸು ಅಂತ ಹೇಳೋದಕ್ಕೆ ಈ ರೀತಿ ಹೇಳ್ತೀವಿ: ವಾರ್ಮ್ ದ ಮಿಲ್ಕ್. ವಾರ್ಮ್ ದ ಮಿಲ್ಕ್. ಚಹಾ ಕಾಯಿಸು, ಟೀ ಕಾಯಿಸು ಅಂತ ಹೇಳೋದಕ್ಕೆ ವಾರ್ಮ್ ದ ಟೀ. ವಾರ್ಮ್ ದ ಟೀ. ಬೆಂಕಿ ದೊಡ್ಡ ಮಾಡು ಅಥವಾ ಫ್ಲೇಮ್ ದೊಡ್ಡ ಮಾಡು ಹೇಳ್ತೀವಿ. ಸಾಮಾನ್ಯವಾಗಿ ಸಿಲಿಂಡರ್ ಇರಬೇಕಾದ್ರೆ ಫ್ಲೇಮ್ ಅನ್ನ, ಅದರ ಜ್ವಾಲೆಯನ್ನ, ಬೆಂಕಿಯನ್ನ ದೊಡ್ಡ ಮಾಡು ಅಂತ ಹೇಳಬೇಕಿದ್ರೆ ಈ ರೀತಿ ಹೇಳಬೇಕು: ಟರ್ನ್ ಅಪ್ ದ ಹೀಟ್. ಟರ್ನ್ ಅಪ್ ದ ಹೀಟ್ ಅಥವಾ ಟರ್ನ್ ಅಪ್ ದ ಫ್ಲೇಮ್. ಬೆಂಕಿಯನ್ನ ಕಡಿಮೆ ಮಾಡು ಅಥವಾ ಬೆಂಕಿಯನ್ನ ಚಿಕ್ಕ ಮಾಡು: ಟರ್ನ್ ಡೌನ್ ದ ಹೀಟ್. ಟರ್ನ್ ಡೌನ್ ದ ಹೀಟ್. ಹೆಚ್ಚು ಬೇಯಿಸಬೇಡ. ಹೆಚ್ಚು ಬೇಯಿಸಬೇಡ ಅದನ್ನ ಹೇಳ್ತೀವಲ್ಲ: ಡೋಂಟ್ ಓವರ್ ಕುಕ್. ಡೋಂಟ್ ಓವರ್ ಕುಕ್. ಈರುಳ್ಳಿಯನ್ನ ಹುರಿ. ಈರುಳ್ಳಿಯನ್ನ ಫ್ರೈ ಮಾಡಿ ಹೇಳ್ತೀವಲ್ಲ: ಫ್ರೈ ದ ಆನಿಯನ್. ಫ್ರೈ ದ ಆನಿಯನ್. ಹಾಲು ಒಡೆದಿದೆ. ಹಾಲು ಒಡೆದೋಗಿದೆ. ಮಿಲ್ಕ್ ಹ್ಯಾಸ್ ಕರ್ಡೆಡ್. ಮಿಲ್ಕ್ ಹ್ಯಾಸ್ ಕರ್ಡೆಡ್. ಅಕ್ಕಿಯನ್ನ ತೊಳೆ ಅಥವಾ ಅಕ್ಕಿ ತೊಳೆ: ರಿನ್ಸ್ ದ ರೈಸ್. ರಿನ್ಸ್ ದ ರೈಸ್. ಈರುಳ್ಳಿಯನ್ನ 2 ಭಾಗವಾಗಿ ಕತ್ತರಿಸು. 2 ಹೋಲ್ಡ್ ಮಾಡು ಈರುಳ್ಳಿನ: ಕಟ್ ದ ಆನಿಯನ್ ಇನ್ ಹಾಫ್. ಕಟ್ ದ ಆನಿಯನ್ ಇನ್ ಹಾಫ್. ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕತ್ತರಿಸು. ಚಿಕ್ಕ ಚಿಕ್ಕ ಕತ್ತರಿಸು: ಚಾಪ್ ದ ಆನಿಯನ್. ಚಾಪ್ ದ ಆನಿಯನ್. ಚಪಾತಿಯನ್ನ ಕಾಯಿಸು ಅಥವಾ ಚಪಾತಿ ಕಾಯಿಸು: ಬೇಕಿಂಗ್ ದ ಚಪಾತೀಸ್. ಬೇಕಿಂಗ್ ದ ಚಪಾತೀಸ್. ಚಹಾ ತಣ್ಣಗಾಗಿದೆ. ಟೀ ಕೋಲ್ಡ್ ಆಗಿದೆ ಹೇಳ್ತೀವಲ್ಲ: ದ ಟೀ ಹ್ಯಾಸ್ ಕೂಲ್ಡ್. ದ ಟೀ ಹ್ಯಾಸ್ ಕೂಲ್ಡ್. ಹಾಲನ್ನು ಕಡಿಮೆ ಉರಿಯಲ್ಲಿ ಕಾಯಿಸು. ಹೆಚ್ಚು ಉರಿಯಲ್ಲಿ ಕಾಯಿಸಬೇಡ. ಹೆಚ್ಚು ಫ್ಲೇಮ್ ಇಟ್ಟು ಕಾಯಿಸಬೇಡ, ಉಕ್ಕುತ್ತೆ ಅಂತ ಹೇಳಬೇಕಾದ್ರೆ ಹಾಲನ್ನ ಕಡಿಮೆ ಫ್ಲೇಮಲ್ಲಿ ಅಥವಾ ಕಡಿಮೆ ಉರಿಯಲ್ಲಿ ಕಾಯಿಸು ಹೇಳ್ತೀವಲ್ಲ: ಸಿಮ್ಮರ್ ದ ಮಿಲ್ಕ್ ಆನ್ ಲೋ ಫ್ಲೇಮ್. ನೋಡಿ, ಸಿಮ್ಮರ್ ದ ಮಿಲ್ಕ್ ಆನ್ ಲೋ ಫ್ಲೇಮ್. ಬೇಯಿಸುವಾಗ ಪಾತ್ರೆಯನ್ನ ಮುಚ್ಚು. ಬೇಯಿಸಬೇಕಾದ್ರೆ ಪಾತ್ರೆ ಮುಚ್ಚು: ಕವರ್ ಇಟ್ ವೈಲ್ ಕುಕಿಂಗ್. ಕವರ್ ಇಟ್ ವೈಲ್ ಕುಕಿಂಗ್. ತಣ್ಣಗಾಗಲು ಬಿಡು. ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡು ಹೇಳ್ತೀವಲ್ಲ: ಲೆಟ್ ಇಟ್ ಕೂಲ್ ಡೌನ್. ಲೆಟ್ ಇಟ್ ಕೂಲ್ ಡೌನ್. ಇನ್ನೂ ಸ್ವಲ್ಪ ಉಪ್ಪು ಹಾಕು. ಇನ್ನು ಸ್ವಲ್ಪ ಉಪ್ಪು ಹಾಕೋದಕ್ಕೆ: ಪುಟ್ ಅ ಲಿಟಲ್ ಮೋರ್ ಸಾಲ್ಟ್ ಇನ್. ಪುಟ್ ಅ ಲಿಟಲ್ ಮೋರ್ ಸಾಲ್ಟ್ ಇನ್. ಇದನ್ನ ಇನ್ನೂ ಬೇಯಿಸಿಲ್ಲ. ಇದನ್ನಿನ್ನೂ ಬೇಯಿಸಿಲ್ಲ: ಇಟ್ ಈಸ್ ನಾಟ್ ಕುಕ್ಡ್ ಯೆಟ್. ಇಟ್ ಈಸ್ ನಾಟ್ ಕುಕ್ಡ್ ಯೆಟ್. ಇದು ತುಂಬಾ ಖಾರವಾಗಿದೆ. ತುಂಬಾ ಖಾರ ಇದೆ. ಇದು ತುಂಬಾ ಸ್ಪೈಸಿ ಇದೆ ಹೇಳ್ತೀವಲ್ಲ: ಇಟ್ಸ್ ವೆರಿ ಸ್ಪೈಸಿ. ಇಟ್ಸ್ ವೆರಿ ಸ್ಪೈಸಿ. ಮಸಾಲೆನ ಮಿಕ್ಸ್ ಮಾಡು. ಮಸಾಲೆಯನ್ನು ಮಿಕ್ಸ್ ಮಾಡು ಹೇಳ್ತೀವಲ್ಲ: ಮಿಕ್ಸ್ ಅನ್ನೋದು ಆಕ್ಚುಲಿ ಇಂಗ್ಲಿಷ್ ವರ್ಡ್, ಬಟ್ ಅದು ದಿನನಿತ್ಯದ ಬಳಕೆಯಲ್ಲಿ ಕನ್ನಡದ ಹಾಗೆ ಯೂಸ್ ಮಾಡ್ತೀವಿ. ಅದನ್ನ ಮಿಕ್ಸ್ ಮಾಡು ಅಂತೇಳಿ. ಮಿಕ್ಸ್ ದ ಸ್ಪೈಸಿಸ್. ಮಿಕ್ಸ್ ದ ಸ್ಪೈಸಿಸ್. ಇದನ್ನು ಕಡಿಮೆ ಉರಿಯಲ್ಲಿ 5 ನಿಮಿಷ ಕಾಯಿಸು. ಇದನ್ನ ಕಡಿಮೆ ಫ್ಲೇಮ್ ಇಟ್ಟು 5 ನಿಮಿಷ ಕಾಯಿಸು ಹೇಳ್ತೀವಲ್ಲ: ಕುಕ್ಡ್ ಇಟ್ ಓವರ್ ಅ ಲೋ ಹೀಟ್ ಫಾರ್ 5 ಮಿನಿಟ್ಸ್. ಕುಕ್ಡ್ ಇಟ್ ಓವರ್ ಅ ಲೋ ಹೀಟ್ ಫಾರ್ 5 ಮಿನಿಟ್ಸ್. ತರಕಾರಿ ಈಗ ಬೇಯಿಸಿ ಆಗಿದೆ. ತರಕಾರಿನ ಬೇಯಿಸಾಗಿದೆ: ವೆಜಿಟೇಬಲ್ಸ್ ಇಸ್ ಕುಕ್ಡ್ ನೌ. ವೆಜಿಟೇಬಲ್ ಇಸ್ ಕುಕ್ಡ್ ನೌ. ಆಲೂಗಡ್ಡೆ ಸಿಪ್ಪೆ ತೆಗೆ. ಆಲೂಗಡ್ಡೆ ಸಿಪ್ಪೆ ತೆಗೆ: ಪೀಲ್ ದ ಪೊಟ್ಯಾಟೋಸ್. ಪೀಲ್ ದ ಪೊಟ್ಯಾಟೋಸ್. ಇದನ್ನ ಕುದಿಯುವ ತನಕ ಕಾಯಿಸು. ಇದು ಕುದಿಯುವವರೆಗೂ ಕಾಯಿಸು: ಕುಕ್ ಇಟ್ ಟಿಲ್ ಬಾಯ್ಲಿಂಗ್. ಕುಕ್ ಇಟ್ ಟಿಲ್ ಬಾಯ್ಲಿಂಗ್. ಬ್ರೆಡ್ ಮೇಲೆ ಜಾಮ್ ಹಚ್ಚು. ಬ್ರೆಡ್ ಮೇಲೆ ಜಾಮನ ಹಚ್ಚು: ಸ್ಪ್ರೆಡ್ ಜಾಮ್ ಆನ್ ದ ಬ್ರೆಡ್. ಸ್ಪ್ರೆಡ್ ಜಾಮ್ ಆನ್ ದ ಬ್ರೆಡ್. ಬ್ರೆಡ್ ಮೇಲೆ ಬೆಣ್ಣೆ ಹಚ್ಚು. ಅದನ್ನೇ ಬ್ರೆಡ್ ಮೇಲೆ ಬೆಣ್ಣೆ ಹಚ್ಚು ಅನ್ನೋದಕ್ಕೆ ಹೇಗೆ ಹೇಳ್ತೀವಿ: ಸ್ಪ್ರೆಡ್ ಬಟರ್ ಆನ್ ದ ಬ್ರೆಡ್. ಸ್ಪ್ರೆಡ್ ಬಟರ್ ಆನ್ ದ ಬ್ರೆಡ್. ನಿಂಬೆಹಣ್ಣು ಹಿಂಡು. ನಿಂಬೆಹಣ್ಣು ಹಿಂಡು. ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲಿಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಇಂಗ್ಲಿಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ಜೈ ಹಿಂದ್.